ಅಲ್ಲಿ ನಿಮ್ಮ ಸ್ನೇಹಿತರು ಬಿಸಿಲಲ್ಲಿದ್ದರು ಅವ್ರಿಗೆಲ್ಲ ಸಾರಿ ಹೇಳ್ಬಿಟ್ಟಿನಿ ನನ್ನ ಪರವಾಗಿ. ಅಲ್ಲಿ ನಿಲ್ಲದೆ ಬಂದ್ಬಿಟ್ಟೆ. ಈಗ ಇಲ್ಲೇ ಬರಬೇಕು ಅಂದ್ರಲ್ಲ, ಪಾಪ ಕಾಯ್ತಾ ಇದ್ರು, ಮಾತಾಡಲಿಲ್ಲ. ಇಲ್ಲಿಗೆ ನಾನು ನಿನ್ನೆ ದಿನ ಕೃಷ್ಣ ಬೈರೇಗೌಡರು ಏನು ನನ್ನ ಮೇಲೆ ಚಾರ್ಜ್ ಮಾಡಿದ್ದಾರೆ, ನೆನ್ನೆ ಮಾಡಿದ್ದಾರೆ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಮಿಸ್ಗೈಡ್ ಮಾಡ್ತಿರ್ತಕ್ಕಂಥದ್ದು ಅವರು. ನನ್ನ ನಡವಳಿಕೆ ಆ್ಯಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದ ಕಾಮನ್ ಮ್ಯಾನ್ ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಈಗ ಹೇಳಿದ್ದೀನಿ. ನಾನು ಕೃಷ್ಣ ಬೈರೇಗೌಡರು ನೆನ್ನೆ ದಾರಿ ತಪ್ಪಿಸ್ತಾ ಇದ್ದೇನೆ ಅಂತಕ್ಕಂಥದ್ದು ಇಲ್ಲ. ಅವರು ಹೇಳಿದ್ದಾರಲ್ಲ, ಅತಿ ದೊಡ್ಡ ಲೈಂಗಿಕ ಪ್ರಕರಣ ಇದೆಲ್ಲ ಒಪ್ತೀನಿ ನಾನು, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವರು ಸಂತ್ರಸ್ತರಿಗೆ ನ್ಯಾಯ ಹರಣ ಮಾಡುವ ದಿಕ್ಕಿನಲ್ಲಿ, ಸಂತ್ರಸ್ತರಿಗೆ ನ್ಯಾಯ ಹರಣ ಮಾಡುವ ದಿಕ್ಕಿನಲ್ಲಿ ಈ ಚರ್ಚೆಗಳು ನಡೆಯುತ್ತಿದೆ. ಯಾವ ಸಂತ್ರಸ್ತರಿಗೆ ನ್ಯಾಯ ಹರಣ ಮಾಡಿದ್ದೇವೆ ನಾವು? ಕೃಷ್ಣ ಬೈರೇಗೌಡ್ರೆ, ಯಾವ ನ್ಯಾಯ ಹರಣ ಮಾಡಿದ್ದೇವೆ? ಯಾವ ಸಂತ್ರಸ್ತರಿಗೆ ನೀವು ನ್ಯಾಯ ಕೊಡಿಸ್ತಾ ಇದ್ದೀರಿ? ಈಗ ಯಾವ ರೀತಿ ಒತ್ತಾಯಗಳು ಹಾಕೊಂಡಿದ್ದೀರಿ ಅವರಿಗೆ? ಒಬ್ಬ ಸಂತ್ರಸ್ತರಿಗೆ ಎಷ್ಟು ಹಣ ಕೊಟ್ಟಿದ್ದೀರಿ ಅನ್ನೋದು ನಿಮ್ಮ ಆತ್ಮ ಮುಟ್ಟಿ ಹೇಳಿ. ಅವ್ರ ಕೈಲಿ ಹೇಳಿಕೆ ಕೊಡಿಸ್ಲಿಕ್ಕೆ ಹೇಳಿ. ಹಾಂ ಇದಕ್ಕೆ ಅವ್ರು ಕೃಷ್ಣ ಬೈರೇಗೌಡರು ಹೇಳಬೇಕಲ್ಲ ಉತ್ತರನ. ಈಗ ಸಂತ್ರಸ್ತರ ಮಹಿಳೆ ಅಲ್ಲೆಲ್ಲ ಹೋಗೀಗ ಇಲ್ಲಿ ಇವರು ಹಿಂಸೆ ಕೊಡ್ತಾ ಇದ್ದಾರೆ ಅಂತೇಳಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಕೃಷ್ಣ ಬೈರೇಗೌಡರು ಕೊಡಬೇಕೀಗ. ಯಾವ ನ್ಯಾಯ ಕೊಡ್ತಾ ಇದ್ದೀರಿ ನೀವು ಅಂತೇಳಿ ಕಂಡ್ಕೊಂಡವ್ರ ಮನೆಗೆಲ್ಲ ಹೋಗಿ ಪ್ರೆಷರ್ ಹಾಕಿ ಇವತ್ತು ನೀವು ಎದುರಿಸಿ ಕೆಲವು ಕಂಪ್ಲೇಂಟ್ಗಳನ್ನ ತೊಗೊಂಡು, ಇಲ್ಲಾಂದರೆ ನಿಮ್ಮನ್ನು ನೀವು ಹೇಳಿಕೆ ಕೊಡದೇ ಇದ್ದೀರಿ ಬಂದು ಪರ್ಮನೆಂಟಾಗಿ ನೀವು ಪ್ರಾಸ್ಟಿಟ್ಯೂಷನ್ ಇರ್ತಕ್ಕಂಥವ್ರು ಅಂತೇಳಿ ನಿಮ್ಮ ಮೇಲೆ ಸಮಾಜದಲ್ಲಿ ಪ್ರಚಾರ ಮಾಡ್ತೀವಿ ಅಂತೇಳಿ, ಕೇಸ್ಗಳಾಗ್ತೀವಿ ಅಂತೇಳಿ ಎಷ್ಟು ಕುಟುಂಬದ ಹೆಣ್ಣು ಮಕ್ಕಳಿಗೆ ಮಾತು ಹೇಳಿಲ್ಲ ನೀವು? ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ನೀವು ಬಂದು ನಾವು ಹೇಳ್ದಂಗೆ ಹೇಳಿಕೆ ಕೊಡದೇ ಇದ್ದರೆ ನಿಮ್ಮನ್ನು ಪ್ರಾಸ್ಟಿಟ್ಯೂಷನ್ ಅಲ್ಲಿ ಬಿಸ್ನೆಸ್ ಮಾಡೋರು ನೀವು ಅಂತೇಳಿ ನಿಮ್ಮ ಮೇಲೆ ತೀರ್ಮಾನ ತಗೋತೀವಿ ಅಂತ ಹೇಳಿಲ್ಲ? ಎಷ್ಟು ಜನಕ್ಕೆ ಹೋಗಿ ಮಾತಾಡಿದ್ದೀರಿ ನೀವು? ರೇವಣ್ಣಂಗೇನೆ ಒಬ್ಬ ಮಾಜಿ ಮಂತ್ರಿಗೆ ನಾವು ಹೇಳ್ದಂಗೆ ರಿಟರ್ನ್ ಸ್ಟೇಟ್ಮೆಂಟ್ ಕೊಡುವಂತ ಕೇಳ್ತಾರೆ ಅಂದರೆ ಇದೆಲ್ಲ ನೋಡಿದೆ ನಿನ್ನೆ ಟಿ ವಿನ ರೇವಣ್ಣ ಅವ್ರ ಹೇಳಿಕೆ. ನಾವು ಹೇಳಿದ್ದಕ್ಕೆ ಬರ್ಕೊಡ್ಬೇಕು ಸೈನು ಅಂತ ಕೇಳ್ತಾರೆ ಅಂದರೆ ಒಪ್ಕೋಬೇಕು ಅಂತ ಹೇಳಿ. ಇದೇನು ತನಿಖೆನಾ ಇದು ನೀವು ಮಾಡ್ತಾ ಇರೋದು? ಪಿ ಪಿ ಚೇಂಜ್ ಮಾಡ್ತೀರಿ, ಮೊದಲು ಪಿ ಪಿ ಹಾಕೊಂಡ್ರಿ. ಯಾಕೆ ರಾಜೀನಾಮೆ ಕೊಟ್ಟ? ಪಿ ಪಿ ಯಾಕೆ ಕೊಟ್ಟರವರು ರಾಜೀನಾಮೆನ? ಅವ್ರ ಮೇಲೆ ಏನು ಒತ್ತಡ ಹಾಕಿದ್ರಿ? ಪ್ರತಿಯೊಂದು ಮಾಡ್ತಾ ಇರೋದು ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಮಾಡ್ತಿರೋದು ನೀವು. ಇದಕ್ಕೆ ಹೇಳಿದ್ದೆ ನಾನು ಬೂಮ್ರ್ಯಾಂಗ್ ಆಗ್ತದೆ ನಿಮಗೆ ಬರೆದಿಟ್ಕೊಳ್ಳಿ ಅಂತೇಳಿ. ಭಾಳ ದಿವಸ ಇದನ್ನು ತಳ್ಳಕ್ಕಾಗಲ್ಲ. ಇದು ತನಿಖೆ ಸರಿಯಾದ ರೀತಿ ಪ್ರಾರಂಭ ಆದರೆ ಯಾರ್ಯಾರು ಏನೇನು ಆಗ್ತಾರೆ ಗೊತ್ತಾಗ್ತದೆ. ಯಾತಕ್ಕೆ ಇನ್ನೂ ಕೃಷ್ಣ ಬೈರೇಗೌಡ್ರೆ ನೀವು ನೆನ್ನೆ ಇಲ್ಲಿ ಎಷ್ಟೆಲ್ಲ ಹೇಳಿದ್ರಲ್ಲ, ವಿಶ್ವ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಎಂದು ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ಕೊಂಡಿದ್ದೀರಿ. ಲೈಂಗಿಕ ದೌರ್ಜನ್ಯ ಮಾಡಿದವ್ರನ್ನ ಬಚಾವ್ ಮಾಡ್ಲಿಕ್ಕೆ ಹೋಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೆನ್ನೆ ನೀವು ಮಾಡಿರ್ತಕ್ಕಂಥದ್ದು ಇದೆಲ್ಲ ಅಪರಾಧ ಮುಚ್ಚಿಡುವುದು ಅಪರಾಧ ಅಲ್ವೇ ಅಂತೇಳಿ ಯಾರೋ ಈಗ ವಕೀಲರ ಮೇಲೆ ಚಾರ್ಜ್ ಮಾಡ್ತಾ ಇದ್ದೀರಲ್ಲ. ನಿಮ್ಮ ನಾಯಕರ ಕೈಗೆ ಯಾವಾಗ ಬಂತು ಇದು ಈ ಪ್ರಕರಣದ ಮಾಹಿತಿ? ಈಗ ಅವನು ಯಾವನು ಇದಲ್ಲ ಡ್ರೈವರು ರೇವಣ್ಣವರು ಪ್ರಜ್ವಲ್ಗಿದ್ದವನು ಕಾರ್ತಿಕ್ ಅಂತಕ್ಕಂಥವನು. ಈಗ ನೆನ್ನೆ ಮೊನ್ನೆ ಎಲ್ಲ ಫೋಟೋ ಹಾಕಿದಿರಲ್ಲ, ಯಾರ ಜೊತೆ ಇದ್ದಾನೆ? ಶ್ರೇಯಸ್ ಪಟೇಲ್ ಯಾರು? ನಿಮ್ಮ ಅಭ್ಯರ್ಥಿ. ಅಲ್ಲಿ ಹಾಕಿದ್ದಾನೀಗ ಇವನು
ಯಾರು ಅವನಿಗೆ ಯಾಕೆ ಇಟ್ಕೊಂಡಿದ್ದೀರಿ ಅವನ್ನ ಅಲ್ಲಿ? ಏಕೆ ಉತ್ತರ ಕೊಡ್ತೀರಾ ಕೃಷ್ಣ ಬೈರೇಗೌಡ್ರೆ? ಅವನ್ಯಾರೋ ಪುಟ್ಟನೋ ಯಾರೋ ಅಂತ ಕರಿತಾರಲ್ಲ, ಪುಟ್ಟರಾಜ್ನೋ, ಆ ಫೋಟೋ ತೋರಿಸಿದಾರಲ್ಲ ಇನ್ನೊಂದು, ಅವನ ಜೊತೆಲಿ ಯಾಕೆ ಇಟ್ಕೊಂಡಿದ್ದೀರಿ? ಅವನು ಎಲ್ಲಿಂದ ಬಂದವನು ನಿಮ್ಮ ಪಾರ್ಟಿಗೆ? ಈಗ ಈ ಕಾರ್ತಿಕ್ ಅಂತ ಯಾರು ಡ್ರೈವರ್ ಇದ್ದಾನಲ್ಲ, ಅವನು ಯಾರ ಜೊತೆನಲ್ಲಿ ಫಸ್ಟು ಶ್ರೇಯಸ್ ಪಟೇಲ್ ಮನೆಗೆ ಹೋದ. ಶ್ರೇಯಸ್ ಪಟೇಲ್ ಮನೆಯಿಂದ ಬೆಂಗಳೂರಿಗೆ ಬಂದರಲ್ಲ, ಮೊದಲು ಯಾರ ಮನೆಗೆ ಭೇಟಿ ಮಾಡಿದ್ರಿ? ಯಾರನ್ನು ಭೇಟಿ ಮಾಡಿದ್ರಿ? ಶ್ರೇಯಸ್ ಪಟೇಲು, ಕಾರ್ತಿಕು, ಪುಟ್ಟರಾಜು, ಇದೆಲ್ಲ ಎಲ್ಲಿದೆ ನಿಮ್ಮ ಹತ್ರ ಡಾಕ್ಯುಮೆಂಟ್ ಅಂತ ಕೇಳಬಹುದು. ದುರ್ಬಿಟ್ಕೊಂಡು ಹೋಗಲ್ಲ, ಎಲ್ಲೆಲ್ಲಿ ಹೋಗ್ತಾರೆ ಇವ್ರು ನೋಡಬೇಕು ಅಂತ ಹೇಳಿ. ಅದಾದ ಮೇಲೆ ಭೇಟಿ ಮಾಡಿದವರು ನಮ್ಮ ಅಣ್ಣನ ಕರೆಸ್ತೀನಿ ಅಂತೇಳಿ ಅವ್ರ ಅಣ್ಣನ ಕರೆಸ್ಕೊಂಡ್ರಲ್ಲ, ಕರ್ಕೊಂಡೋಗಿ ಶ್ರೇಯಸ್ ಪಟೇಲ್ನ ಇದೆಂಥದ್ದು ಇಂಥ ಇತ್ತಲ್ಲ, ಪೆನ್ ಡ್ರೈವ್ ಇಟ್ಕೊಂಡಿದ್ದೋ, ಅದೇನು ಇಟ್ಕೊಂಡಿದ್ನ, ಮೆಮೊರಿ ಕಾರ್ಡ್ ಇಟ್ಕೊಂಡಿದ್ದೋ, ಪೆನ್ ಡ್ರೈವ್, ಯಾಕೆಂದ್ರೆ ಹೇಳ್ತಾನೆ ಮೆಮೊರಿ ಕಾರ್ಡು ಪೆನ್ ಡ್ರೈವ್ ಎಲ್ಲ ಹೇಳ್ತಿದ್ನಲ್ಲ, ತಗೊಂಡೋಗಿ ಮನೆ ಒಳಗಡೆ ರೂಮ್ ಒಳಗೆ ಹೋಗಿ ಇವನು ಹೊರಗಡೆ ಕೂರಿಸಿ, ಆಮೇಲೆ ಇದು ಬೇಡ, ಇದು ಸ್ವಲ್ಪ ದಿವಸ ಇಟ್ಕೊಂಡಿರು ಅಂತೇಳಿ ವಾಪಸ್ ಕೊಟ್ಟು ಕಳಿಸಿದಿರಲ್ಲ, ಒಳಗಡೆ ಹೋಗಿ ಏನೇನು ಬೇಕೋ ರೆಕಾರ್ಡ್ ಮಾಡ್ಕೊಂಬಂದು. ಇವೆಲ್ಲ ಹೊರಗೆ ಬರಬೇಕು ಅಂದರೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಬೇಕು. ಇವತ್ತು ನೀವೇನು ಯಾರನ್ನೂ ಹಿಡಿಬೇಕಾಗಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಸರಿಯಾದ ಎನ್ಕ್ವೈರಿ ನೀವು ಮಾಡಬೇಕು. ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮಾನಹರಣ, ಶೀಲಹರಣ, ಕೃಷ್ಣ ಬೈರೇಗೌಡ್ರೆ, ಅಬಾ ಬಾ 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 ಏನು ಪದಗಳು. ಇದೆಲ್ಲ ಸತ್ಯ ಹೊರಗೆ ಬರಬೇಕು ಅಂದರೆ ಇನ್ಯಾವ ಎನ್ಕ್ವೈರಿ ಬೇಕಿಲ್ಲ. ಅಲ್ಲಿ ಕಾರ್ತಿಗೌಡನ ಒಬ್ಬನೇ ಏನೋ ದೇವರಾಜೇಗೌಡರು ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರು, ಅವ್ರಿಗೆ ಕತೆ ಎಣೆದ್ಬಿಟ್ಟವ್ರೆ. ಏನೋ ದೇವರಾಜೇಗೌಡರು ಕೈಲಿ ಕೊಟ್ಬಿಟ್ಟಿದ್ದಂತೆ ಇವನು ಕಾರ್ತಿಗೌಡ, ಅದು ಇವ್ರು ಮನೇಲಿ ಮಡಿಕೊಂಡ್ಬಿಟ್ಟಿದ್ರಂತೆ. ಇದೆಲ್ಲ ಹೇಳ್ತಾ ಇದ್ದೀರಲ್ಲ. ಈಗ 21ನೇ ತಾರೀಕು ಆ ಪೆನ್ ಡ್ರೈವ್ಗಳು ಮಾಡೋದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ? ಈಗ ಅದೇನೋ ಕುಮಾರಸ್ವಾಮಿ ಅವರು ಸೇರ್ಕೊಂಡ್ಬಿಟ್ಟವ್ರೆ, ಆಮೇಲೆ ಅದಂತ BJP JDS ಥರ ಮಾಡಿಬಿಟ್ಟವ್ರೆ. ಇಲ್ಲೇನು ಹೇಳ್ತೀರಿ ಬೈರೇಗೌಡ್ರೆ? ಇಲ್ಲಿ ಹೇಳ್ತಾ ಇದ್ದೀರಲ್ಲಪ್ಪ, ನೂರಾರು ಮಹಿಳೆಯರ ಮಾನ ಹರಣವಾಗಿದೆ, ಅವರ ಮಾಂಗಲ್ಯ ಹರಣವಾಗಿದೆ. ಇದರ ಬಗ್ಗೆ ಯಾಕೆ ಅವರು ಯಾರೂ ಮಾತನಾಡುತ್ತಿಲ್ಲ? ಪೆನ್ ಡ್ರೈವ್ ಜೇಬಿನಲ್ಲಿದೆ. ರೀ ಕೃಷ್ಣ ಬೈರೇಗೌಡ್ರೆ, ನಾನು ಇಂಥ ಪೆನ್ ಡ್ರೈವ್ನ ರೆಡಿ ಮಾಡಿರೋನಲ್ಲ, ಅದನ್ನು ಬಿಡ್ತೀನಿ. ನನ್ನ ಹತ್ತಿರ ಪೆನ್ ಡ್ರೈವ್ನ ಕೊಡೋಣಂತೆ. ನಾನು ಹೇಳಿದೆ ನಿಮ್ಮ ಸ್ಪೀಕರ್ಗೆ, ನಿಮ್ಮ ಮುಖ್ಯಮಂತ್ರಿಗೆ, ಆ ಪೆನ್ ಡ್ರೈವ್ನಲ್ಲಿ ಚರ್ಚೆ ನಡೆದಿದೆ, ನಿಮಗೆ ಆ್ಯಕ್ಷನ್ ತಗೊಳ್ಳೋ ಯೋಗ್ಯತೆ ಇದ್ರೆ ಕೊಡ್ತೀನಿ ಅಂತ ಸ್ಪೀಕರ್ಗೆ. ನಿಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ತಂದೆ YSC ಹೇಳಿದಲ್ಲ, ಆಮೇಲೆ ಅದೆಂಥದ್ದು 5 ಜನದ್ದು ಏನೋ ಬಂತಲ್ಲಪ್ಪ ಒಂದು ಸಲ ಮುಖ್ಯಮಂತ್ರಿದು ಅವ್ರ ಮಗಂದು ಕಾನ್ವರ್ಸೇಷನ್ನು, ಏನೋ CSR ಫಂಡು ಎಲ್ಲ ಇದೆ ಡಾಕ್ಯುಮೆಂಟು. ನಿಮ್ಮ CSR ಫಂಡ್ ಯೋಗ್ಯತೆ ಅವತ್ತು 5 ಜನ ಯಾರು ಹೇಳಿದವರು? ಅಪ್ಪಯ್ಯ ಯಾರು ಹೇಳಿದವರು? ಚರ್ಚೆ ನಡೀತಲ್ಲಪ್ಪ. ಆ ಥರದ್ದು ಪೆನ್ ಡ್ರೈವ್ ನನ್ನ ಹತ್ರ ಇರೋದು. ಈ ಥರ ಈ ಅಶ್ಲೀಲ ಪೆನ್ ಡ್ರೈವ್ ನಾನು ಇಟ್ಕೊಂಡಿಲ್ಲ. ಯಾರು ನೆನ್ನೆ ಹೇಳಿಲ್ವ ನಿಮಗೆ? ಯಾರು ಏನು ಮೂರ್ತಿ ಕತೆ? ಅಯ್ಯೋ ನಮ್ಮ ಶಿಷ್ಯ ಹೋಲಿ ಇಷ್ಟ ಸಂಪಾದನೆ ಮಾಡ್ತಾರೆ, ಅದಕ್ಕೆ ಹೇಳಿದ್ರಲ್ಲ ನಾವು ಯಾವುದು ಚಿಲ್ಲರೆ ಕೆಲಸ ಮಾಡಲ್ಲ ಅಂತ. ಅಣ್ಣ ತಮ್ಮ ಹೇಳಿದ್ರಲ್ಲ ಚಿಲ್ಲರೆ ಕೆಲಸ ಮಾಡಲ್ಲ ಅಂತ ಹೇಳಿ. ನಿಮ್ಮನ್ನು ಚಿಲ್ಲರೆ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಯ್ತದ? ನಿಮ್ಮ ಬಿಸ್ನೆಸ್ಸೇ ಪ್ಯಾಷನ್ ಅಂತ ಹೇಳಲ್ವ ನೀವು? ಚಿಲ್ಲರೆ ಕೆಲಸ ನಿಮ್ಮ ಕೈಲಿ ನೀವು ಮಾಡೋದೆಲ್ಲ ಎಂಥದ್ದು ದೊಡ್ಡ ಕೆಲಸ, ಮಹಾನ್ ಕೆಲಸ ಅಂತ ಗೊತ್ತು ನನಗೆ, ಏನೇನು ಮಾಡಿದ್ದೀರಿ ಅಂತಲೂ. ನಿಮ್ಮ ಕೈಲಿ ಚಿಲ್ಲರೆ ಕೆಲಸ, ನೀವು ಚಿಲ್ಲರೆ ಕೆಲಸ ಮಾಡಲ್ಲಪ್ಪ. ಅಯ್ಯೋ ನಾನು ಒಪ್ಕೋತೀನಿ. ನಾನು ಹೇಳಿದಲ್ಲ ನಿಮ್ಮ ಗುರುಗಳು ಯಾರೋ ಏನು ಮೂರ್ತಿ ಏನು ಹೇಳಿದ್ರು? ಅದೆಂಥದ್ದು ರಘುಪತಿ ಅವರ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ TV ಬಂತು. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ TV ತಗೊಂಡೋಗಿ ದೊಡ್ಡ ಹಳ್ಳಿಲಿ ಹಾಕೊಂಡು ಎಂಥದ್ದು ಇನ್ನೊಂದು ಬರೋದಲ್ಲ ರೆಕಾರ್ಡ್ರು, VCR ಅದನ್ನಿಟ್ಕೊಂಡು ಎಂಥವು ತೋರಿಸಾರಂತಲ್ಲ ಕ್ಲಿಪ್ಪಿಂಗು.
ನಾನು ಹೇಳಿದ್ದ ಇದು? ನಾನು ಹೇಳಿದ್ದ? ಇದ್ಯಾರು ಏನು ಮೂರ್ತಿ ಅವ್ರು ತಾನೇ ಹೇಳಿರೋದು. ಆಮೇಲೆ ಸಂಗ್ರಾಮ್ ಸಿಂಗ್ ಹೇಳಿದ್ದೇನು? ಯಾವುದು LH ಕತೆ ನಾನು ಹೇಳಿದ್ದ? ಇದು ಪೆನ್ ಡ್ರೈವ್ ಕುಮಾರಸ್ವಾಮಿ, ಪೆನ್ ಡ್ರೈವ್ನ ಕುಮಾರಸ್ವಾಮಿ ರೆಡಿ ಮಾಡ್ಕೊಂಡು ಇದಕ್ಕೆ ಬಳಕೆ ಮಾಡ್ಕೊಂಡು ಪೆನ್ ಡ್ರೈವ್ ಅಂತ ಕುಮಾರಸ್ವಾಮಿ ಮೊದಲೇ ತೋರಿಸ್ತಾ ಅಂತ ಹೇಳ್ತಾ ಇದ್ದೀರಲ್ಲಪ್ಪ ಕೃಷ್ಣ ಬೈರೇಗೌಡ್ರೆ. ಇವತ್ತು ಆ ಒಂದು ವರ್ಗಾವಣೆ ಹಗರಣದ್ದು ಇವತ್ತು ಇದೆ ಪೆನ್ ಡ್ರೈವು. ಇದೆಯಾ ನಿಮ್ಮ ಸರ್ಕಾರದಲ್ಲಿ ಯೋಗ್ಯತೆ? ಲೂಟಿ ಮಾಡಿದ್ರಿ ರಾಜ್ಯನ, ಅಧಿಕಾರಿಗಳನ್ನು ಯಾವ್ಯಾವ ರೀತಿ ವಸೂಲಿ ದಂಧೆ ನಡೆಸಿದ್ರಿ. ನಿಮ್ಮ ಕಾಲದಲ್ಲಾಗಿರಲ್ವ? ನಿಮ್ಮ ಕಾಲ ಏನು ಒಂದು ಇನ್ಸಿಡೆಂಟ್ ಕೊಡ್ರಿ ನನ್ನ ಕಾಲದಲ್ಲಿ ಅದು ಮಾಡಿದರೆ. ಇಲ್ಲಿ ಪೆನ್ ಡ್ರೈವ್ ಮಾನಹಾರ ಮಾಡಿದ್ದೀವಿ. ಆ ಪೆನ್ ಡ್ರೈವ್ ಇಟ್ಕೊಂಡು ಬೀದಿಲಿ ಹರಾಜು ಹಾಕ್ಕೊಂಡು ರಸ್ತೆಯಲ್ಲಿ ಎಸ್ಕೊಂಡು ಅವ್ರು ಮಾನಹಾರ ಮಾಡಿರೋದು ನಾವು, ನಿಮ್ಮ ಕಾಂಗ್ರೆಸ್ನ ನಿಮ್ಮ ಕಾರ್ಯಕರ್ತರುಗಳು, ಇಲ್ಲ ನಿಮ್ಮ ನಾಯಕನು. ಅವನ ನಾಯಕ ಅಂತ ಹೇಳೋಕ್ಕಾಗಲ್ಲ, ಕಳ್ಳನಾಯಕನೇ. ನಾನು ಕಥಾನಾಯಕ ಅಂತ ಕರೆದಿದ್ದೀರಿ. ಕಥಾನಾಯಕನಿಗೆ ಒಬ್ಬ ಕಳ್ಳನಾಯಕ ಬೇಕಲ್ಲ. ಆ ಕಳ್ಳನಾಯಕನ ರೋಲ್ ರಿಲೀವ್ ಮಾಡ್ತೀರಾ? ಇಲ್ಲಿ ಇವರನ್ನು ಮುಗಿಸೋಕ್ಕೆ BJP ಅವ್ರು ನೋಡ್ತಿದ್ದಾರೆ. ಇದು ಹೇಳ್ತೀರಿ ಹೌದಪ್ಪ, ಕೇಳಿದಿರಲ್ಲ ಪ್ರಶ್ನೆ. ಇಷ್ಟೆಲ್ಲ ಆದಮೇಲೆ ಅಮಿತ್ ಶಾ ಅವ್ರನ್ನ ಕೇಳ್ತೀವಿ, BJP ಅವರು JDS ಜೊತೆ ಸಂಬಂಧ ಮುಂದುವರಿಸ್ತಿರೋ ತೆಗಿತೀರೋ ಅಂತೆ. ಪಾಪ ನಿಮಗಿರೋದೇ ಈಗ ಪ್ರಾಬ್ಲಮ್ ಇಲ್ಲಿ. ಯಾವ ಲೋಕಸಭೆ ಚುನಾವಣೆಯಲ್ಲಿ 20 ಸೀಟ್ ಗೆಲ್ತೀವಿ, 22 ಸೀಟ್ ಗೆಲ್ತೀವಿ ಅಂತ ದುರಾಂಕಾರದಲ್ಲಿದ್ದರಲ್ಲ. ಈ ಮೈತ್ರಿಯ ಹೊಂದಾಣಿಕೆ ಆಗಿದ್ದು ನುಂಗಲಾರ ತುತ್ತಾಗಿರೋದು ನಿಮಗೆ. ಅದಕ್ಕೆ ಪಾಪ ಅಮಿತ್ ಶಾ ಅವ್ರನ್ನ ಕೇಳ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರು ಕ್ಷಮಾಪಣೆ ಕೋರ್ಬೇಕಂತೆ. ನಿಮ್ಮ ಮೇಟಿ ಇನ್ಸಿಡೆಂಟ್ ಬಂತಲ್ಲ, ಏನು ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಿದ್ರಾ? ಅವ್ರು ಕ್ಷಮಾಪಣೆ ಕೇಳಿದ್ರಾ? ನರೇಂದ್ರ ಮೋದಿ ಕ್ಷಮಾಪಣೆ ಕೋರ್ಬೇಕಂತ. ಇವತ್ತು ದೇಶದ, ನಮ್ಮ ರಾಜ್ಯದ ಮಾನ ಮರ್ಯಾದೆ, ಹಾಸನ ಜಿಲ್ಲೆ ಮಾನ ಮರ್ಯಾದೆ ಹಾಳು ಮಾಡಿರೋದು ನೀವು. ಯಾವುದೋ 4 ಗೋಡೆ ಮಧ್ಯದಲ್ಲಿತ್ತು. ಆ ಪ್ರಕರಣ ದೊರಕಿದಾಗ ಆ್ಯಕ್ಷನ್ ತಗೊಳ್ಳೋಕೆ ಏನಾಗಿತ್ತು ನಿಮಗೆ ಈಗಲೂ ಹೇಳ್ತೇನೆ. ಆ ಪ್ರಕರಣ ನಡೆದಿದೆ ಅಂತಕ್ಕಂಥದ್ದನ್ನು ಈಗ ಆರೋಪ ಮಾಡಿಬಿಟ್ಟಿದ್ದೀರಿ. ಇವತ್ತು ಈ ಒಂದು ನ್ಯಾಯಾಲಯಗಳಿಗೆ ನಾವು ತಲೆ ಬಾಗ್ತೀವಿ, ಇಲ್ಲ ಅಂತ ಹೇಳಲ್ಲ. ತಪ್ಪು ಮಾಡಿದರೆ ಅದು ನೀವು ಪ್ರೂವ್ ಮಾಡ್ಕೊಂಡ್ರೆ ಸರ್ಕಾರದಲ್ಲಿ ಗಲ್ಲಿಗೇರಿಸಿ ಅಂತ ಹೇಳಿದ್ದೇನೆ ಕೃಷ್ಣ ಬೈರೇಗೌಡ್ರೆ. ನಾನಿಲ್ಲಿ ಯಾರನ್ನೂ ರಕ್ಷಣೆ ಮಾಡೋಕ್ಕಿಲ್ಲ. ಇಲ್ಲಿ ತಪ್ಪು ಯಾವುದೇ ವ್ಯಕ್ತಿ ಮಾಡಿರಲಿ ಗಲ್ಲಿಗೇರಿಸಿ. ಈಗ ನಮ್ಮ ಕುಟುಂಬ ಅಲ್ಲ ಅಂತ ಹೇಳ್ತಾರೆ. ನಾವು ಡಿವೈಡ್ ಆಗಿದ್ದೀವಿ. ಅವರವ್ರ ಕುಟುಂಬ ಅವರವ್ರು ಇದ್ದಾರೆ. ಅಂತಿಮವಾಗಿ ನಮ್ಮ ಎಂಥದ್ದು ನಿಮ್ಮ ಇದು ವೃಕ್ಷಾವಳಿ ದೇವೇಗೌಡರದೆ, ಇಲ್ಲ ಅಂತ ಹೇಳಲ್ಲ. ವ್ಯವಹಾರಗಳು ಬೇರೆ ಇಟ್ಕೊಂಡಿದ್ದೇವೆ. ಅದನ್ನು ಹೇಳಿದರೆ ಕುಮಾರಸ್ವಾಮಿ ಈಗ ನಮ್ಮ ಕುಟುಂಬ ಅಲ್ಲ ಅಂತಾರೆ. ದೇವೇಗೌಡರ ಕುಟುಂಬ ಅಂತ ಹೆಸರು ನಮ್ಮ ಜನ ಕೊಟ್ಕೊಂಡು ನಾವೇನು ಮಾಡಲಿ? ನಮ್ಮ ವ್ಯವಹಾರ ಬೇರೆ ಬೇರೆ ಇಟ್ಕೊಂಡಿದ್ದೇವೆ. ಆಮೇಲೆ ನಾವು ಲೈಂಗಿಕ ದೌರ್ಜನ್ಯ ಮಾಡಿ ಅಂತಿದ್ವಾ? ಇದು ಹೇಳ್ತಾರೆ. ಯಾವುದೇ ಕುಟುಂಬದ ತಂದೆ ತಾಯಂದರು ಮಕ್ಕಳು ದಾರಿ ತಪ್ಪಬೇಕು ಅಂತಲೋ, ಕಾನೂನು ಬಾಹಿರವಾದಂಥ ಚಟುವಟಿಕೆ ಇಟ್ಕೋಬೇಕು ಅಂತ ಯಾವ ತಂದೆ ತಾಯಿ ಯಾವ ಮಕ್ಕಳಿಂದ ಬಯಸಲ್ಲ. ಎಷ್ಟು ನಡೆದಿಲ್ಲ ಇವತ್ತು? ಆ ತಂದೆ ತಾಯಿಗಳು ಮಾಡಿಸಿರ್ತಾರೆ ಅದನ್ನು. ಹೌದಪ್ಪ, ನನ್ನ ಮಗನಿಗೆ ಹೇಳಿದ್ದೇನೆ ವಿಧಾನಸಭೆ ಚುನಾವಣೆ ಇದರಲ್ಲಿ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ, ರಕ್ತ ಸಂಬಂಧದಲ್ಲಿ ಮಗ, ಚಿಕ್ಕಪ್ಪನ ಮಗ ಇರಲಿ ದೊಡ್ಡಪ್ಪನ ಮಗ ಇರಲಿ, ಅದನ್ನು ಹೇಳಿದ್ದೇನೆ. ನಾನು ಕದ್ದೇಳಿದ್ದೇನೆ, ಇಲ್ಲ ಅಂತ ಹೇಳ್ತೇನೆ. ಇಲ್ಲಿ ಪ್ರಶ್ನೆ ತಪ್ಪಾಗಿದ್ರೆ ಸರಿಪಡಿಸ್ತೀನಿ ಅಂತ ಹೇಳಿದ್ದೇನೆ. ಅವನು ಯಾವನೋ ಡ್ರೈವರ್ ಇದ್ನಲ್ಲ, ನನ್ನ ಹತ್ರ ಬಂದವನ ಯಾವತ್ತಾದರೂ? ಆ ಡ್ರೈವರ್ ಅವನ ಹತ್ರ 14 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ನಲ್ಲ, ಒಂದು ದಿನ ಬಂದು ನನ್ನ ಹತ್ರ ಈ ರೀತಿ ಘಟನೆ ಇದೆ ಅಂತ ಹೇಳಿದರೆ ಅವತ್ತೇ ಆ್ಯಕ್ಷನ್ ತಗೋತಿದ್ದು, ಏನು ಮಾಡಬೇಕು ಅಂತ ಹೇಳಿ. ಇವರೆಲ್ಲ ಹರಿಶ್ಚಂದ್ರ ಇವರು ನನ್ನೊಬ್ಬನಂತಾರೆ, ಸತ್ಯ ಹರಿಶ್ಚಂದ್ರ ಇವ್ರ ಮನೇಲಿ ಮಲಗೋಗಿದ್ದ ಅಂತೇಳಿ. ಇಲ್ಲಿ ಕಿಡ್ನ್ಯಾಪ್ ಕತೆ ಹೇಳ್ತಾ ಇದ್ದೀರಲ್ಲ, ಆ ಹೆಣ್ಣುಮಗಳು ಕೃಷ್ಣ ಬೈರೇಗೌಡ್ರೆ 5 ದಿವಸ ಆಗಿದೆಯಲ್ಲ,
ಕಿಡ್ನ್ಯಾಪ್ ಆಗಿದ್ರೆ ಯಾತಕ್ಕೆ ಇನ್ನೂ ಆ ಹೆಣ್ಣುಮಗಳು ಹೇಳಿಕೆ ಕೊಟ್ಟಿಲ್ಲ ನಿಮಗೆ? ಯಾತಕ್ಕೆ ಹೇಳಿಕೆ ಕೊಟ್ಟಿಲ್ಲ? ಹೆಣ್ಣುಮಗಳನ್ನ ಎಲ್ಲಿಂದ ಕರ್ಕೊಂಬಂದ್ರಿ ನೀವು? ಏನು ಪೊಲೀಸ್ನವ್ರು ಅಲ್ಲೆಲ್ಲೋ ತೋಟದ ಮನೆಯಿಂದ ಕರ್ಕೊಂಬಂದ್ರ? ಪೊಲೀಸ್ನವ್ರಿಗೆ ಎಲ್ಲಿ ಸಿಕ್ಕಿದ್ದು ಆ ಹೆಣ್ಮಗಳು? ಇಲ್ಲಿವರೆಗೆ ಯಾತಕ್ಕಾಗಿಲ್ಲ ನೀವು? ಇನ್ನು 164 ಸ್ಟೇಟ್ಮೆಂಟ್ ಯಾಕೆ ತಗೊಂಡಿಲ್ಲ ಹೆಣ್ಮಗಳಿಂದ? ಕೋರ್ಟ್ಗೆ ಯಾಕೆ ಸಬ್ಮಿಟ್ ಮಾಡಿಲ್ಲ? ನನಗೆ ಉತ್ತರ ಕೊಡ್ತೀರಾ? ನಾನು ನಿಮ್ಮ ಹತ್ರ ಕಲಿಬೇಕಾ? ನಾನು ಕೃಷ್ಣ ಬೈರೇಗೌಡರ ಹತ್ರ? ನೀವು ಫಾರಿನ್ ರಿಟರ್ನ್ ಇರ್ಬೋದು, ನಾನು ಈ ಹಳ್ಳಿಯ ಮಣ್ಣಿನ ಮಕ್ಕಳ ಜೊತೆ ಬದುಕಿರೋನು, ನಾನು ಇಲ್ಲಿ ಬೆಳೆದಿರೋನು. ನಾನು ಪ್ರಜ್ಞೆಲ್ಲ ಯಾಕೆ ಸರೆಂಡರ್ ಮಾಡಿಸ್ತಿಲ್ಲ? ನಿಮ್ಮ ಸರ್ಕಾರ ಇರೋದು ಯಾಕೆ? ಮಾಡ್ಕೊಳ್ಳಿ. ನೀವು ಹಿಡ್ಕೊಂಡಿದ್ದೀವಿ ಬೇಡ ಅಂತೇಳಿ. ವಿಡಿಯೋ ಬಿಡುಗಡೆ ಮಾಡೋದು ತಪ್ಪು, ದೌರ್ಜನ್ಯ ಮಾಡೋದು ತಪ್ಪಲ್ವಾ? ಹಾಗಾದರೆ ವಿಡಿಯೋ ಲೀಕ್ ವಿಷಯ ತಂದು ದೌರ್ಜನ್ಯದ ವಿಷಯ ಹಿಂದಕ್ಕೆ ಹಾಕಿಬಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡರೆ. ಪಾಪ ನಿಮಗೆ ಜ್ಞಾನ ಇಲ್ಲ. ನಮಗಿಂತ ಹೆಚ್ಚಾಗಿ ಪಾಂಡಿತ್ಯವಂತರಿದ್ದೀರಿ ನೀವು, ನಮಗಿಂತ ಹೆಚ್ಚಾಗಿ ಕಾನ್ಸ್ಟಿಟ್ಯೂಷನ್ ಓದಿದ್ದೀರಿ. ಇಂಥ ವಿಷಯ ಸರ್ಕಾರ ಏನು ತೀರ್ಮಾನ ಮಾಡಬೇಕು ಅಂತ ಹೇಳಿ ಏನು ಮಾಡಬೇಕು ಅಂತ ಹೇಳಿ ಇಂಥ ಪ್ರಕರಣಗಳ ಬಗ್ಗೆ ಇಲ್ಲಿ ನಮ್ಮ ರಾಜ್ಯದ ಹನುಮಂತರಾಯ, CH ಹನುಮಂತರಾಯ ಅವರು ಬಿಡಿಸಿ ಬರೆದಿದ್ದಾರೆ. ಇಲ್ಲಿ ಬಿಡಿಸಿ ಬರೆದಿದ್ದಾರೆ. ಅವ್ರು ಏನು ಹೇಳ್ತಾರೆ? ಈ ಪ್ರಕರಣದಲ್ಲಿ ಕೆಲವರು ನಡೆದುಕೊಂಡಿರುವ ಹಾಗೂ ನಡೆದುಕೊಳ್ಳುತ್ತಿರುವ ರೀತಿ, ಈ ನೆಲದ ಕಾನೂನು ಬರೀ ಹೊಗೆಯ ನೆರಳಿನ ರೀತಿಯಲ್ಲಿ ಭಾಸವಾಗುತ್ತಿದೆ. ಅಲ್ಟಿಮೇಟ್ಲಿ ಇದೇ ಆಗೋದು ನಿಮ್ಮ ಸರ್ಕಾರದಲ್ಲಿ. ಈಗ ಅವ್ರು ಏನು ಹೇಳಿದ್ದಾರೆ? ಬರೀ ನೆರಳಿನ ಹೊಗೆ. ನೀವು ಮಾಡ್ತಿರೋದಷ್ಟೇ. ನಿಮಗೆ ಬೇಕಾಗಿರೋದು ಜೂನ್ 4 ಆದಮೇಲೆ ಈ ಪ್ರಕರಣ ಇರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ನಿಮ್ಮ ಸರ್ಕಾರದಲ್ಲಿ. ಯಾರು? ಅದು ಯಾರ್ಯಾರು ಮಾಡ್ಕೊಂಡವ್ರೋ SIT ಅವ್ರಿಗೇನಾದ್ರು ಜವಾಬ್ದಾರಿ ಇದ್ದರೆ, ಕಾರ್ತಿಕ್ ಕೂಡ ಅಲ್ಲೆಲ್ಲೋ ಖಾಸಗಿ ಚಾನಲ್ ಹೋಗಿ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾನೆ. ನಿಮ್ಮ SIT ಅವ್ರಿಗೆ ಇನ್ನೂ ಸಿಕ್ಕಿಲ್ವ? ಅವನು ಇದೇನೋ 1ನೇ ತಾರೀಕೇನೋ ಹೋಗಿ ಭೇಟಿ ಮಾಡಿ ಬಂದವನೇ ಅಂತಲೂ ಇದೆ. ಇವನ್ನ FIR ಹರಿದು ಇಲ್ಲಿಯವರೆಗೆ ಯಾತಿಗೆ ಬಿಟ್ಕೊಂಡಿದ್ದೀರಿ? 4 ಜನದ ಮೇಲೆ FIR ಹಾಕಿ ನೆನ್ನೆ ಅಲ್ಲಿ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ. ಇಲ್ಲಿ ನಿಮ್ಮ ಸರ್ಕಾರದ ಆದೇಶ ಕೊಟ್ಕೊಂಡಿದ್ದೀರಲ್ಲ SITಗೆ. ಈ ಪ್ರಕರಣ ಈ ತನಿಖೆಯ ವ್ಯಾಪ್ತಿಯಲ್ಲಿ ಬರೋದಾದರೆ ಯಾತಕ್ಕೆ ಅದನ್ನು ಇಲ್ಲಿ SIT ವರ್ಗಾವಣೆ ಮಾಡ್ಕೊಂಡಿಲ್ಲ ಇನ್ನೂ ಈ ಸರ್ಕಾರ? ನಿಮ್ಮ ಹಾಸನದ ಅಧಿಕಾರಿಗಳು ಆ ಒಂದು FIR ಅಲ್ಲಿ ಏನಿದೆ ಇಲ್ಲಿ ಯಾಕೆ ವರ್ಗಾವಣೆ ಮಾಡಲಿಲ್ಲ? ಅಲ್ಲಿಯ ನ್ಯಾಯಾಧೀಶರಿಗೆ ಯಾಕೆ ತಿಳಿಸಿಲ್ಲ ಇವತ್ತು ನಿಮ್ಮ PPA? ನನಗೆ ಈ ವಿಷಯ ಗೊತ್ತಾದ ಮೇಲೆ ನಮ್ಮ ಅಡ್ವೊಕೇಟ್ಗೆ ಹೇಳಿದೆ, ಮೊದಲು ಅಲ್ಲಿಯ ನ್ಯಾಯಾಧೀಶರ ಮುಂದೆ ಈ ಮಹಾನುಭಾವರು ಯಾತಕ್ಕೆ ಹಾಕ್ಕೊಂಡಿದ್ದಾರೆ ಬೇಲ್ನ ಅಪ್ಲಿಕೇಶನ್ನ, ಅದನ್ನು ಅವ್ರ ಗಮನಕ್ಕೆ ತನ್ನಿ ಅಂತಲೂ ನಾನು ಮನವಿ ಮಾಡಿದೆ ನಮ್ಮ ಅಡ್ವೊಕೇಟ್ಗೆ. ಈ ವಿಷಯ ಗೊತ್ತಾಗಿ 4 ಜನ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇಲ್ಲೆಲ್ಲ ರಾಮನಗರದಲ್ಲಿ ಅಲ್ಲಿ ಯಾರೋ MLA ಒಂದು ಯಾವುದೋ ತುಣುಕ್ಬಿಟ್ರು ಅಂತ ಹೇಳಿ ಇವತ್ತು 3 ಜನ ಕರ್ಕೊಂಡು ಹೋಗಿದ್ದಾರಲ್ಲಪ್ಪ ಜೈಲಿಗೆ, ಕೇಸ್ ಬುಕ್ ಮಾಡಿ. ಇದು ಎಷ್ಟು ದಿವಸ ಆಯಿತು ಇದೆಲ್ಲ ಬಂದು ಹೊರಗಡೆ? ಇಂಥ ಒಂದು ದೊಡ್ಡ ಮಟ್ಟದ ಸ್ಕ್ಯಾಂಡಲ್ ಇದು. ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಸೀನಿಯರ್ ಅಡ್ವೊಕೇಟ್ ಅವರು, 21ನೇ ವಿಧಿ, ಸಂವಿಧಾನದ 21ನೇ ವಿಧಿಯ ಜೀವಿಸುವ ಸ್ವಾತಂತ್ರ್ಯ, 21ನೇ ವಿಧಿನಲ್ಲಿ ಜೀವಿಸುವ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆಯನ್ನು ಖಾತರಿಪಡಿಸುತ್ತದೆ. ಅದರ ಅನ್ವಯ IPC ಸೆಕ್ಷನ್ 228A ಅನ್ನು 83ರಲ್ಲಿ ಅಳವಡಿಸಿಕೊಳ್ಳಲಾಯಿತು. 228A ಸೆಕ್ಷನ್ನು ಯಾರ ಮೇಲೆ ಹಾಕಿದ್ದೀರೀಗ ಈ ಪ್ರಕರಣದಲ್ಲಿ? ಕೃಷ್ಣ ಬೈರೇಗೌಡರೆ, ನಿಮ್ಮ ತನಿಖೆ
ನ್ಯಾಯಯುತವಾಗಿ ನಡಿಬೇಕು ಅನ್ನೋದಾಗಿದ್ದರೆ ಈ ಕೇಸಲ್ಲಿ ನೀವು ಹಾಕಿದಾರಲ್ಲ ಹೆಣ್ಮಕ್ಳು ಹೊಳೆನರಸೀಪುರದಲ್ಲಿ ಹಾಕೋರಲ್ಲ, ಯಾತಕ್ಕೆ ನೀವು 228 ಹಾಕಲಿಲ್ಲ? ಲಾಯರೇ ಹೇಳಿ. ನಿಮ್ಮ ಸತ್ಯ ಹೊರಗೆ ತರಬೇಕು, ಈ ತನಿಖೆ ಸರಿಯಾಗಿ ಹೋಗಬೇಕು ಅನ್ನೋದಿದ್ದರೆ 228 ಯಾಕೆ ಹಾಕಲಿಲ್ಲಪ್ಪ? ಇಲ್ಲಿದೆಯಲ್ಲ, ನಿಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದೀರಲ್ಲ, ಇದಾಯ್ತಾ? ಹಾಂ, ಅದಾ. ಈ ಸೆಕ್ಷನ್ ಪ್ರಕಾರ ಒಬ್ಬ ಮಹಿಳೆಯ ವಿರುದ್ಧ ಗುಪ್ತವಾಗಿ ಅಪರಾಧ ಎಸಗುವವನು ಅಥವಾ ಆ ಅಪರಾಧಿಯ ಮಾತು ಕೇಳುವವನು ಸಾಮಾನ್ಯವಾಗಿ ಆ ಕೃತ್ಯವನ್ನು ಯಾರೂ ನೋಡುತ್ತಿಲ್ಲವೆಂದು ಭಾವಿಸಿರುವ ಆ ಮಹಿಳೆಯನ್ನು ಗಮನಿಸುತ್ತಿರುವವರು, ಕೃತ್ಯದ ಛಾಯಾಚಿತ್ರ ತೆಗೆಯುವವನು ಅದನ್ನು ಪ್ರಸಾರ ಮಾಡುವುದು ಎಲ್ಲರೂ ಅಪರಾಧ ಎಸಗಿದಂತೆಯೇ ಆಗುತ್ತದೆ. ಇದು 228 ಹೇಳ್ತಾ ಇದೆ. ಈ 228 ಏನಲ್ಲಿ ಇನ್ನೂ ಯಾವುದಾದ್ರೂ ಒಂದು ಕೇಸ್ ಹಾಕ್ಕೊಂಡಿದ್ದೀರಾ? ಸಂತಸವ್ರು ಕರ್ಕೊಂಬಂದಿದ್ದೀರಲ್ಲ, ಈಗ ನಾನೇ ಹೇಳ್ಕೊಡ್ಬೇಕಾಗಿದೆ ನಿಮಗೆ, SIT ಅವರಿಗೆ. ಅಷ್ಟೇ ಅಲ್ಲದೆ ಸಂತಸ್ರಯು ತನ್ನ ಛಾಯಾಚಿತ್ರ ತೆಗೆಯಲು ಅಥವಾ ತನಗೆ ಸಂಬಂಧಿಸಿದ ಯಾವುದೇ ಕೃತ್ಯವನ್ನು ಸೆರೆ ಹಿಡಿಯಲು ಸಮ್ಮತಿಸಿದ್ದರೂ, ಆ ಹೆಣ್ಣುಮಗಳು ಹೇಳಿದ್ರು, ಸಮ್ಮತಿ ಕೊಟ್ಟಿದ್ದರು, ಅವುಗಳನ್ನು ಪ್ರಸರಣ ಮಾಡಲು ಒಪ್ಪಿಗೆ ಕೊಟ್ಟಿರದೇ ಇರಬಹುದು. ಆಗ ಅದನ್ನು ಪ್ರಸರಣ ಮಾಡಿದಾಗಲೂ ಅದು ಶಿಕ್ಷಾರ್ಹ ಅಪರಾಧವೇ ಆಗುತ್ತದೆ. ಮಹಿಳೆಯೊಬ್ಬಳು ಗುಪ್ತ ಲೈಂಗಿಕ ಕ್ರಿಯೆಯಲ್ಲಿ ಪ್ರಜ್ಞಾಪೂರ್ವಕ ಸಮ್ಮತಿಯಿಂದ ಭಾಗವಹಿಸಿದ್ದರೂ ಆಕೆಯು ಭಾವಚಿತ್ರವನ್ನಾಗಲಿ ವಿಡಿಯೋಗಳನ್ನಾಗಲಿ ಪ್ರಸರಣ ಮಾಡುವಂತಿಲ್ಲ. ಆಕೆಯ ಆ ಪ್ರಕರಣವನ್ನು ಮಾಡಂಗಿಲ್ಲ. ಇದೆಲ್ಲ ದೇಶದ ಕಾನೂನಿನಲ್ಲಿ, ಸಂವಿಧಾನ ಚೌಕಟ್ಟಿನಲ್ಲಿ ಇರ್ತಕ್ಕಂಥದ್ದನ್ನು ಗಾಳಿಗೆ ತೂರಿರೋನು ಯಾವನು? ಇದರ ಬಗ್ಗೆ ತನಿಖೆ ಮಾಡಿದ ಕೃಷ್ಣ ಬೈರೇಗೌಡರು, ಅಯ್ಯೋ ಮಾನಹರಣ, ಶೀಲಹರಣ, ವಿಶ್ವದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಲೈಂಗಿಕ ಕೃತ್ಯ. ಅದಕ್ಕೇನಪ್ಪ ನಿಮ್ಮ ಸರ್ಕಾರ ಇವತ್ತು ರಕ್ಷಣೆ ಕೊಡ್ತಾ ಇರೋದು? ಇದನ್ನು ಜಗಜ್ಜಾಹಿರ್ ಮಾಡಿದ್ರಲ್ಲ, ಪೆನ್ ಡ್ರೈವ್ ಹಂಚಿ ಚುನಾವಣೆ 3 ದಿವಸದ ಮುಂಚೆ. ಇನ್ನೂ ಅದು ಏನಿದೆ ಗೊತ್ತಿಲ್ಲ ನಮಗೆ, ನಾನಂತೂ ನೋಡಿಲ್ಲ. ಇದು ಮುಂದೆ ಎಲ್ಲಿಗೆ ತಗೊಂಡೋಗ್ತೀರಾ ಗೊತ್ತಿಲ್ಲ ನನಗೆ. ಈ ಮಾನಹರಣ ಮಾಡಿರೋದು, ಅವರು ಶೀಲಹರಣ ಮಾಡಿರೋದು ಕೃಷ್ಣ ಬೈರೇಗೌಡ್ರೆ, ನೀವು, ನಿಮ್ಮ ಪಟಾಲಮ್ಮ, ನಿಮ್ಮ ನಾಯಕ, ಅವರು ಮಾಡಿರ್ತಕ್ಕಂಥದ್ದು, ಅದು ಮಾಡಿರ್ತಕ್ಕಂಥದ್ದು. ಯಾತಕ್ಕೆ? ಅದೇ ಅವ್ರು ದೇವರಾಜೇಗೌಡರು ಹೇಳಿದಾರಲ್ಲ, ಶಿವಕುಮಾರ್ ಅದಕ್ಕೆ ಸಂಬಂಧ ಇಲ್ಲದೆ ಇದ್ದರೆ ಯಾತಕ್ಕಪ್ಪ ದೇವರಾಜೇಗೌಡರು ಮಾತಾಡಿದ್ರು? ಕುಮಾರಸ್ವಾಮಿ ಜೊತೆ ಮಾತಾಡ್ಬಿಟ್ರಂತೆ. ಏನೇನು ಮಾತಾಡಿದ್ದಾರೆ? ಅವ್ರ ಜೀವಕ್ಕೆ ಕುಮಾರಸ್ವಾಮಿಯಿಂದ ಹಾನಿಯಾಗುತ್ತೆ ಅಂತ ಹೇಳಿಕೆ ಕೊಡು ಅಂತ ಹೇಳ್ತಾರೆ. ನನಗೇನಾದ್ರು ಹೆಚ್ಚಿಗೆ ಆದ ಜೀವಕ್ಕೆ ಅಪಾಯ ಆದರೆ ಕುಮಾರಸ್ವಾಮಿಯಿಂದ ಅಂತೇಳಿ ಹೇಳು ಅಂತ ಹೇಳ್ತಾರೆ. ದೇವೇಗೌಡರ ಕುಟುಂಬ ಈಗಾಗಲೇ ನಾಶ ಮಾಡಾಯಿತು. ನಾವು ಏನು ಭಯ ಬೀಳಬೇಡ, ಇನ್ನೂ ಏನೇನೈತೆ ಒಂದು ತಗೊಂಬ. ಅವ್ರು ನನಗೆ ಹೇಳಿದ್ನು ತಗೊಂಬತ್ತೀನಿ ಅಂತೇಳಿ, ಇವರಿಗೆ ಒತ್ತಾಯ ಆಗ್ತಾವ್ರು, ನಾನು ಒತ್ತಾಯ ಹಾಕಿದ್ದೀನ? ಯಾಕಪ್ಪ DK ಶಿವಕುಮಾರ್ ಯಾಕೆ ಮಾತಾಡಿದ್ರು ಅವರಿಗೆ? ಹಲೋ DK ಶಿವಕುಮಾರ್ ಹೇಗಿದೆಯಪ್ಪ? ಪಾಪ ಅವ್ರು ಹೇಳ್ತಾರೆ, ಅಣ್ಣ ನಾನು ಈಗ ನಿಂಗೆ ಜ್ಞಾಪಕಕ್ಕೆ ಬಂದ ಅಂತಾರೆ. ಈಗ ಜ್ಞಾಪಕಕ್ಕೆ ಬಂದಿದ್ದೀನ? ಯಾಕಪ್ಪ ಮಾತಾಡಿದ್ದೀರಿ ಶಿವಕುಮಾರ್ ಅವ್ರ ಹತ್ರ? ನೀವು ಏನಿತ್ತು ಮಾತಾಡೋಕ್ಕೆ ನಿಮಗೆ? ಮಾಡಿದ್ದೆಲ್ಲ ಮಾಡಿ ನನಗೆ ವರ್ಷ ಕೊಟ್ಟಿದ್ದೀರಾ. ಇಲ್ಲಿ ಸಂವಿಧಾನದ 21ನೇ ವಿಧಿಯು ಈ ದೇಶದ ನಾಗರಿಕರಿಗೆ ಗೋಪ್ಯತೆಯ ಹಕ್ಕನ್ನು ಖಾತರಿಪಡಿಸುತ್ತದೆ. ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಅದು ಅಡಗಿದೆ. ಇದನ್ನು ಹೇಳ್ತಾರೆ ಇಲ್ಲಿ. ಆಮೇಲೆ 19/2ನೇ ವಿಧಿಯಲ್ಲಿ ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಲೈಂಗಿಕ ದೌರ್ಜನ್ಯ, ಅಪಹರಣ ಅಥವಾ ಅಂಥ ಅಪರಾಧಕ್ಕೆ ಗುರಿಯಾದ ಮಹಿಳೆಯ ಹೆಸರನ್ನಾಗಲಿ ಪ್ರಸರಣವನ್ನಾಗಲಿ ಯಾವುದೇ ಮಾಧ್ಯಮದಲ್ಲಿ ಪ್ರಚಾರ ಅಥವಾ ಪ್ರಸಾರ ಮಾಡಬಾರದು ಎಂಬ ಅಂಶವನ್ನು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಎತ್ತಿ ಹಿಡಿದಿದೆ. ಹಾಲಿ ಪ್ರಕರಣದಲ್ಲಿ
ನಿಮ್ಮ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ನು 66(e) 67 ಅಡಿಯಲ್ಲಿ ಶಿಕ್ಷಾರ್ಹರಾಗುತ್ತಾರೆ. ಇವೆಲ್ಲ ಬರ್ಕೊಂಡು ಹೋಗೋರೆ. ಇದೆಲ್ಲ ಆಗಿರೋದೆಲ್ಲ ನಿಮ್ಮ ಸಂವಿಧಾನದಲ್ಲಿ ಕಾನೂನಿನ ಚೌಕಟ್ಟಲ್ಲಿ ಏನೇನು ಶಿಕ್ಷೆಗಳಿದೆ, ಯಾವುದು ಮಾಡಬಾರ್ದು ಅಂತ ಇದೆ, ಅದೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಕೃಷ್ಣ ಬೈರೇಗೌಡರೇ ನಿಮ್ಮ ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ. ಇವಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮಂತ್ರಿಮಂಡಲ, ನಾನು ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಮಂತ್ರಿಮಂಡಲ ಇದಕ್ಕೆಲ್ಲ ಪ್ರಮುಖವಾದ ಕಾರಣದಲ್ಲಿ ನೀವು ಒಬ್ಬರಿದ್ದೀರಿ. ನಿಮಗೆ ನ್ಯಾಯದ ಬಗ್ಗೆ, ಸತ್ಯದ ಬಗ್ಗೆ, ಮಹಿಳೆಯರ ಮಾನದ ಬಗ್ಗೆ ಅಲ್ಪ ಸ್ವಲ್ಪ ಕಿಂಚಿತ್ತು ಕೃಷ್ಣ ಬೈರೇಗೌಡರೇ ನಿಮ್ಮಲ್ಲಿ ಕಾಳಜಿ ಇದ್ದಿದ್ರೆ ಇಂಥ ಪ್ರಕರಣವನ್ನು ಮಾಡಲಿಕ್ಕೆ ನಿಮ್ಮ ಸರ್ಕಾರ ಬಿಡ್ತಿರಲಿಲ್ಲ. ಇಂಥ ಕೆಲಸ ಮಾಡಿರ್ತಕ್ಕಂಥದ್ದಕ್ಕೆ ಮಾಡಿರೋದು ನೀವುಗಳು ಏನು? ನೆನ್ನೆ 4 ಜನ ಮಂತ್ರಿಗಳು ಹಾಸನ ಪ್ರಮಾಣನ ಅದೇನು ಹೇಳ್ಕೊಂಡಿದ್ದೀರಲ್ಲ, ಏನೇನು ಮಾತಾಡ್ಕೊಂಡಿದ್ದೀರಿ ನೀವು? ದೇವರಾಜೇಗೌಡರು ಬಂದು ಹಾಸನಾಂಬ ಮುಂದೆ ಪ್ರಮಾಣ ಮಾಡ್ತೀರಾ? ಬಾರಪ್ಪ, ಕರ್ಕೊಂಬಾರಪ್ಪ ನಿಮ್ಮ ಲೀಡ್ರನ್ನೂ. ಅವನು ಏನೋ ಒಂದು ಸಲ ಹೇಳೋರು ಅವರನ್ನೂ. ಹಾಸನಾಂಬೆ ಮುಂದೆ ನನ್ನ ಸರ್ಕಾರ ವಿಶಾಖ ಅವರೇ ಕುಮಾರಸ್ವಾಮಿಗೆ ಅಂತೇಳಿ ಹೇಳ್ತಾರಲ್ಲ, ಬರಲಿ ಹಾಸನಾಂಬ ಮುಂದೆ ಅಂತ ಹೇಳಿ ಕರ್ಕೊಂಬನ್ರಪ್ಪ. ಹಾಸನಾಂಬೆ ಮುಂದಕ್ಕೇನೆ ಈ ಮಾತುಗಳನ್ನು ಹೇಳೇ ಆ ಹಾಸನಾಂಬ ತಾಯಿನೇ ಈ ಸರ್ಕಾರವನ್ನು ಕೆಲವೇ ತಿಂಗಳುಗಳಲ್ಲಿ ಧ್ವಂಸ ಆಗುತ್ತೆ. ನಾನು ಮೊನ್ನೆನೂ ಹೇಳಿದ್ದೇನೆ, ನಾವಿಲ್ಲಿ ಏನೇ ಮಾಡಿದ್ರು ಮೇಲೊಬ್ಬ ಇದ್ದಾನೆ ಅಂತೇಳಿ. ಈಗಲೂ ಅದನ್ನೇ ಹೇಳ್ತಾ ಇದ್ದೇನೆ. ನಾನು ಈ 5-6 ಜನ ಸಮಜಾಯಿಷಿ ಕೊಡೋಕ್ಕೇನು ಕೂತ್ಕೊಂಡಿದ್ದಿಲ್ಲ ನೆನ್ನೆ ನಿಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ. ನಾನು ಇವ್ರು ಯಾರ ಕೈಲೂ ಮಾತಾಡಿಸ್ತಿಲ್ಲ, ಮೀಟಿಂಗ್ ಇತ್ತು ಕೂರಿಸ್ಕೊಂಡಿದ್ದೀನಿ. ಈಗಲೂ ಹೇಳ್ತೇನೆ, ನಾನು ಯಾರನ್ನೂ ರಕ್ಷಣೆ ಮಾಡ್ತಾ ಇಲ್ಲ. ನಿಮ್ಮ ಹೇಳಿಕೆಗಳು ಪ್ರತಿನಿತ್ಯ ಯಾವ ರೀತಿ ಬಂದಿದೆ, ಯಾವ ರೀತಿ ನಡ್ಕೋತಾ ಇದ್ದೀರಿ ನೀವು? ಯಾವ ಅಧಿಕಾರಿಗೆ ಪೊಲೀಸ್ ಕಮಿಷನರು ಮಾಡ್ತೀನಿ, ಏನಾದರೂ ಮಾಡಿ ರೇವಣ್ಣನ್ನು ಏನೋ 6 ಅಂತೇಳಿ ಈಗ ರೇವಣ್ಣನ ಕೂರಿಸಿದ್ದೀರಲ್ಲ 3 ದಿನ, ಇನ್ನೂ 5 ದಿವಸ ಬೇಕಂತೆ ಪಾಪ. ಹೆಚ್ಚುವರಿ PPAಗಳು ಇದನ್ನು ಹಾಕೋದಕ್ಕೆ ಕೋರ್ಟ್ ಬಂದೆ. ಏನು ಬೇಕು ಇನ್ನೂ 5 ದಿವಸ? ಪಾಪ ಜೈಲಲ್ಲಿ ಕೂರಿಸ್ಬೇಕು. ಇವತ್ತು ನಾನು ಹೇಳ್ತಕ್ಕಂಥದ್ದು ನಿಮಗೆ ಏನಾದರೂ ಅಲ್ಪ ಸ್ವಲ್ಪ ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದಿರಲ್ಲ ನಿಮ್ಮ ಯೋಗ್ಯತೆಗಳಿಗೆ, ಗೌಪ್ಯವಾಗಿ ಇರ್ತಕ್ಕಂಥ ವಿಷಯದ ಬಗ್ಗೆ ಅಲ್ಪ ಸ್ವಲ್ಪ ನಿಮಗೆ ಗೌರವ ಇದ್ದರೆ, ಮೊದಲು ಯಾರು ಡ್ರೈವರ್ ಇದ್ದಾನಲ್ಲ, ನೀವೇನು ಎಲ್ಲ ಸುತ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಯಾರ್ಯಾರನ್ನ ಸಿಗ್ತಾರನ್ನೆಲ್ಲ ಕರ್ಕೊಂಬಂದು ಇಟ್ಕೋಬೇಕಾಗಿಲ್ಲ. ಆ ಹೆಣ್ಮಕ್ಳು ಮನೆಗಳಿಗೆ ಹೋಗಿ ಅವ್ರಿಗೆ ಹಿಂಸೆ ಕೊಡಬೇಕಾಗಿಲ್ಲ. ಆ ಡ್ರೈವರ್ ಒಬ್ಬರನ್ನ ಕೂರಿಸ್ಕೊಳ್ಳಿ. ಇದರ ಎಲ್ಲ ಕತೆ ಪ್ರಾರಂಭ ಹಂತದಿಂದ ಕೊನೆಯ ಹಂತದವರೆಗೆ ಏನು ಬೇಕಲ್ಲ ಎಲ್ಲ ಸಿಗುತ್ತೆ. ಇರಲಿ, ಯಾರೇ ತಪ್ಪು ಮಾಡಿರಲಿ ಅವನ್ನ ಎನ್ಕ್ವೈರಿ ಒಳಗೆ ಪ್ರಜ್ವಲ್ದು ಬಂದರೂ ಬರಲಿ, ಯಾರದೇ ಬೇಕಾದರೂ ಬರಲಿ, ಸತ್ಯಾಂಶ ಹೊರಗೆ ಬರಬೇಕು. ಯಾವುದೇ ಕಾರಣಕ್ಕೂ ನಿರಪರಾಧಿಗಳಿಗೆ ಇವತ್ತು ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರ ನಿಮಗೇನಾದರೂ 10 ನಿಮಿಷದ ಕೆಲಸ ಇದು. ಪಾಪ ಎಲ್ಲರನ್ನೂ ಹುಡುಕೊಂಡು ಕರ್ಕೊಂಬರ್ತಿದ್ದೀರಲ್ಲ KR ನಗರದಿಂದ. ಬಹುಶಃ KR ನಗರದಿಂದ 8 ಜನ ಆಯಿತು 10 ಜನ ಆಯಿತು ಈಗ ಕರ್ಕೊಂಬಂದಿರೋದು. KR ನಗರದಲ್ಲೇ ಯಾತಿಗೆ ಬರೀ ಕೇಸ್ ಅಲ್ಲಾಗ್ತಾ ಇದ್ದೀರಿ ಪೊಲೀಸ್ ಸ್ಟೇಷನ್ಗೆ. KR ನಗರದವ್ರನ್ನ ಮಾತ್ರ ಯಾಕೆ ಹಿಡ್ಕೊಂಬರ್ತಾ ಇದ್ದೀರಿ? ಹೊಳೆನರಸೀಪುರದಲ್ಲಿ ಯಾರೂ ಇರಲಿಲ್ವಾ? ಇಲ್ಲ ಹಾಸನದಲ್ಲಿ ಇರಲಿಲ್ವಾ? ಯಾತಿಗೆ ಇವತ್ತು ನ್ಯಾಷನಲ್ ವುಮೆನ್ ಕಮಿಷನ್ ಮುಂದೆ ಹೋಗಿ ಹೆಣ್ಮಗಳು ಇವತ್ತು ಕಂಪ್ಲೇಂಟ್ ಹಾಕಿ ಕೊಟ್ಟಿದ್ದಾರೆ? ಇಲ್ಲಿ ನಿಮ್ಮ ದಬ್ಬಾಳಿಕೆ, ಯಾರ್ಯಾರಿಗೆ ಹಿಂಸೆ ಕೊಡ್ತಾ ಇದ್ದೀರಿ, ಯಾರು ಪಾಪ ಹೋಗಿ ಹಾಕಿರಬೇಕು. ಒಬ್ಬ ಡ್ರೈವರ್ನ ಹಿಡಿದು ಕೂರಿಸ್ಕೊಂಡು ಸಂಪೂರ್ಣ ಏನೇನು ನಡೆದಿದೆ 14 ವರ್ಷದಿಂದ ಹೋಗಿರೋದು. ಯಾವುದೋ ಖಾಸಗಿ ಚಾನಲ್ನಲ್ಲಿ ಕೂರಿಸ್ಕೊಂಡು ಪಾಪ ಕ್ವಶನ್ ಕೇಳೋದು, ಅವನು ಉತ್ತರ ಕೊಡಬೇಕು. ಇದು ನಾಳೆ SITಗೆ ಹೋಗಿ ಯಾವ ರೀತಿ ಉತ್ತರ ಕೇಳ್ಬೋದು SITಯಿಂದ, ಅದಕ್ಕೆ ಉತ್ತರ ನೀನು ಹೆಂಗೆ ಕೊಡಬೇಕು? ಇದು ಟ್ರೈನಪ್ಪ. ಮೊನ್ನೆ ಆಗಿರೋದು ಖಾಸಗಿ ಚಾನಲ್ನಲ್ಲಿ 1.25 ಗಂಟೆ ಮಾಡಿದ್ದೀರಿ.
ಖಾಸಗಿ ಚಾನಲ್ನಲ್ಲಿ ಏನೇನಿದೆ ಅದೆಲ್ಲ ಹೇಳಕ್ಕೆ ಹೋಗಲ್ಲ ಈಗ. ಅದೆಂಥದ್ದು ಪೆನ್ ಡ್ರೈವ್ ಕೊಡಲಿಲ್ಲ ನಾನು, ಇದು ಮೆಮೊರಿ ಕಾರ್ಡು, ಪೆನ್ ಡ್ರೈವ್ ಕೊಡಲಿಲ್ಲ ಅಂತ ಅಲ್ಲಿ ಹೇಳ್ತಾವ್ರೀಗ ಆ ಖಾಸಗಿ ಚಾನಲ್ ಮುಂದೆ. ಇಲ್ಲಿ ಹೇಳ್ತಾರೆ ಅವನು ಯಾರೋ ದೇವರಾಜೇಗೌಡರಿಗೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ ಅಂತ. ನಾನು ಪೆನ್ ಡ್ರೈವ್ ಕೊಡಲಿಲ್ಲ, ಅದೆಂತೂ ಮೆಮೊರಿ ಕಾರ್ಡ್ ಹಾಕಿ ತೋರಿಸ್ದೆ. ಅದೆಂಥದ್ದು ಫೇಸ್ ಲುಕ್ಕು. ಅದೊಂದೇ ಸಾಕು ಎನ್ಕ್ವೈರಿಗೆ. ಆ ಖಾಸಗಿ ಚಾನಲಲ್ಲಿ ಇಂಟ್ರ್ಯೂ ಮಾಡೋರಲ್ಲ, ಆ ಸತ್ಯವನ್ನು ಆ ಖಾಸಗಿ ಚಾನಲ್ ಏನು ಮಾತಾಡ್ಕೊಂಡಿದ್ದಾರೆ, ಪ್ರಶ್ನೆಗಳಿಟ್ಟು ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಂಡಿದ್ದಾರೆ, SIT ಅವ್ರು ಏನು ಪ್ರಶ್ನೆ ಕೇಳ್ಬೋದು, ಆ ಪ್ರಶ್ನೆಗಳನ್ನು ಆ ಖಾಸಗಿ ಮಾಲೀಕರಿಂದ ಕೇಳಿಸಿ ಇಲ್ಲಿ ಅವ್ರು ಉತ್ತರ ತಗೊಂಡಿದ್ದೀರಲ್ಲ, ಇದನ್ನು ಸರಿಯಾದ ರೀತಿ ನೀವು ಅವನು ಒಬ್ಬನ ತನಿಖೆ ಮಾಡ್ಕೊಂಡ್ರೆ ಎಲ್ಲ ಇವರ ಬಣ್ಣ ಬಯಲಾಗೋದ್ರಲ್ಲಿ ಯಾರೂ ತಪ್ಪೋಗಲ್ಲ. ಯಾರ್ಯಾರೋ ಇದರಲ್ಲಿ ಹೆಣ್ಣುಮಕ್ಕಳ ಮಾನ ಹಾಕಿದ್ದಾರೆ ಈ ಸರ್ಕಾರದಲ್ಲಿ ಎಲ್ಲರಿಗೂ ಶಿಕ್ಷೆ ತರ್ಬೋದು. ಇಂಥದ್ದು ಮತ್ತೆ ಇನ್ನೊಂದು ಬಾರಿ ಮಾಡಬಾರ್ದು ಈ ರಾಜ್ಯದಲ್ಲಿ. ರಮೇಶ್ ಜಾರಕಿಹೊಳಿ ಯಾರೇ ಮಾಡಿದ್ದು? ಯಾರು ಮಾಡಿದ್ದಾರೆ? ರಮೇಶ್ ಜಾರಕಿಹೊಳಿ ಏನಾಯಿತು? ರಮೇಶ್ ಜಾರಕಿಹೊಳಿ ಶಿಕ್ಷೆ ಕೊಟ್ರ? ಮಾನಹಾನ ಮಾಡಿದ್ದೇ ಅದು ನೀವು ಮಾಡಿದ್ದು. ಅದು ಬಿಟ್ಟು ಏನು ಮಾಡಿದ್ರಿ? ಒಂದು 4 ದಿವಸ ಪ್ರಚಾರ, ಇದು ಆಗೋದಷ್ಟೇ. ಈ ಸರ್ಕಾರಕ್ಕೆ ಇವತ್ತು ಅವರಿಗೆ ಇಂಥ ಘಟನೆಗಳು ಮುಂದೆ ನಡೀಬಾರ್ದು ಅನ್ನೋದು ಒಂದು ಕಠಿಣವಾದಂಥ ತೀರ್ಮಾನಗಳು ಮಾಡಬೇಕು ಅನ್ನೋದಿಲ್ಲ. ಇಲ್ಲಿ ಇವ್ರಿಗೆ ಬೇಕಾಗಿರೋದು ಇನ್ನೊಂದು 15 ದಿವಸದ ಪ್ರಚಾರ. ಇವರಿಗೆ ಬೇಕಾಗಿರೋದು ಅಷ್ಟೇ. ಇವರಿಗೆ ರಾಜ್ಯಪಾಲರಿಗೆ ಇದನ್ನೇ ಹೇಳಿ ಬಂದಿದ್ದೇನೆ. ಇದರಲ್ಲಿ ಈ ಸರ್ಕಾರದಲ್ಲಿ ಇವತ್ತು ಅವರಿಗೆ ಸತ್ಯಾಂಶಗಳು ಹೊರಗೆ ಬರಬೇಕಾಗಿಲ್ಲ. ತಾತ್ಕಾಲಿಕವಾಗಿ ಅವರಿಗೆ ಪ್ರಚಾರ ಬೇಕು, ಕೆಲವು ವ್ಯಕ್ತಿಗಳ ಮಾನಹಾನ ಮಾಡಬೇಕು. ಇದಕ್ಕೆ ಒಂದು ಎನ್ಕ್ವೈರಿ ಆಗಬೇಕು ಅಂತಕ್ಕಂಥದ್ದನ್ನು ಅವ್ರಿಗೆ ಮನವಿ ಕೊಟ್ಟು ಬಂದಿದೆ. ತನಿಖೆ ನಾನು ಹೇಳಿದ್ದೇನೆ, ಏಕೆಂದರೆ ಇದು ಗವರ್ನರ್ ಮಾಡೋಕ್ಕಾಗಲ್ಲ, ಕೇಂದ್ರ ಸರ್ಕಾರವೂ ಮಾಡೋಕ್ಕಾಗಲ್ಲ ನೇರವಾಗಿ. ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೆ ಇವರು ಬೇರೆ ತನಿಖೆ ಮಾಡೋಕ್ಕೇನಾಗಲ್ಲ. ನಾವು ಅದಕ್ಕೋಸ್ಕರಲೇ ನಾವು ತೀರ್ಮಾನ ಮಾಡಿರ್ತಕ್ಕಂಥದ್ದು ವಾಸ್ತವಾಂಶ ಸತ್ಯಾಂಶಗಳಷ್ಟೇ ಅಲ್ಲ, ಸರಿಯಾದ ರೀತಿಯ ಯಾವುದೇ ವ್ಯಕ್ತಿ ಇರಲಿ ಶಿಕ್ಷೆ ಆಗಬೇಕು ಅಂದರೆ ಒಂದು CBIಗೆ ಹೋಗಬೇಕಾದ್ರೆ, CBI ಅಂದರೆ ಇವರು ಅದು ಹೇಳ್ತಾರೆ, ಏನು CBI ಇಷ್ಟು ಕೊಟ್ಟಿದ್ದು ಏನಾಯಿತು ನಿಮ್ಮ ಕಾಲದಲ್ಲಿ? ನನ್ನ ಕಾಲದಲ್ಲಿ ಹೇಳೋರಲ್ಲ SITಗೆ ಎಷ್ಟು ಕೊಟ್ರಿ ಅಂತ ಹೇಳಿ. SIT ನಿಮ್ಮ ತನಿಖೆ ಮಾಡಿಲ್ವಾ ಅಂತ. ನನ್ನ ಕಾಲದಲ್ಲಿ 2 ಅವಧಿಯಲ್ಲಿ ಯಾವುದೇ ಪ್ರಕರಣವನ್ನು SITಗೆ ಕೊಟ್ಟಿಲ್ಲ. ಅಂಥ ಪ್ರಕರಣ ನನ್ನ ಕಾಲದಲ್ಲಿ ಬರಲಿಲ್ಲ. ಕುಮಾರಸ್ವಾಮಿ ಬಿದ್ದಂಥ 2 ಅವಧಿನಲ್ಲೂ ಈ ರೀತಿಯ ಪ್ರಕರಣಗಳು ಬರಲಿಲ್ಲ. SIT ಕೊಡಬೇಕಂತ ಪ್ರಮೇಯ ನನಗೆ ಬರಲೂ ಇಲ್ಲ. ಒಂದು ಬಂತು 150 ಕೋಟಿ ಹಣ ಹೇಳಿದ್ನಲ್ಲ, ಅದನ್ನು ಲೋಕಾಯುಕ್ತ ಕೊಟ್ಟೆ. ಲೋಕಾಯುಕ್ತದಲ್ಲಿ ಕೊನೆಗೆ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದರಿಂದ ಇಲ್ಲಿ ಈ ಪ್ರಕರಣವನ್ನು ಇವತ್ತು ನ್ಯಾಯಯುತವಂತ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಏನಿದೆ, ಇದು ಆಗಬೇಕಷ್ಟೇ. ಅದನ್ನು ರಾಜ್ಯಪಾಲರಿಗೆ ಹೇಳಿದ್ದೇನೆ. ನಾವು ಕಾನೂನಿನ ವ್ಯಾಪ್ತಿಯೊಳಗೆ ಹೈಕೋರ್ಟ್ ಮುಂದೆ ನಮ್ಮ ವಕೀಲರ ಮುಖಾಂತರ ಈ ನಡೀತಿರ್ತಕ್ಕಂಥ ಈ ಘಟನೆಗಳಿಗೆ ಏನು ಹೇಳ್ತಾ ಇದ್ದೇನೆ, ಈಗ ನಾನು ಮತ್ತೀಗ ನಾನು ವಕೀಲ ಅಲ್ಲ, ನಾನು ದೊಡ್ಡ ಇವನು ಅಲ್ಲ, ಆದರೆ ವಕೀಲರುಗಳೇನಿದ್ದಾರೆ ನಿಮ್ಮ ಮುಂದೆ ಈಗೇನು ಕಳೆದ 2 ದಿವಸಗಳಿಂದ ವಕೀಲರಿಗೆ ಹೇಳಬೇಕಾದಂಥ, ವಕೀಲರು ಅಲ್ಲೇ ವಾದ ಮಾಡಬೇಕಾದಂಥ ವಿಷಯಗಳು ನಿಮ್ಮ ಮುಂದೆ ಏನು ನಮ್ಮ ಮುಂದೆ ಮಾಹಿತಿ ಇಟ್ಟಿದ್ದೇನೆ. ಅದೆಲ್ಲ ನಮ್ಮ ವಕೀಲರ ಗಮನಕ್ಕೆ ತಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಹೈಕೋರ್ಟೇ ತೀರ್ಮಾನ ತಗೋಬೇಕಿಲ್ಲಿ. ಕೊನೆಗೆ ಅಂತಿಮವಾಗಿ ನ್ಯಾಯಾಲಯವೇ ತೀರ್ಮಾನ ತಗೋಬೇಕು. ಅಲ್ಲಿ ಹೋಗಿ ನಮ್ಮ ಒಂದು ಅಹವಾಲನ್ನು ಕೊಟ್ಟು ಅಲ್ಲಿಂದ ಇಲ್ಲ ಒಬ್ಬ ಸಿಟ್ಟಿಂಗ್ ಜಡ್ಜು ಅವರ ಒಂದು ಸಮ್ಮುಖದಲ್ಲೇ ಈ ತನಿಖೆ ಆಗಬೇಕು, ಇಲ್ಲ CBI ಕೊಡಬೇಕು. ಇದರ ಬಗ್ಗೆ ಕಾನೂನಿನ ಒಂದು ಹೋರಾಟ ಏನು ಮಾಡಬೇಕು ಮಾಡ್ತೀವಿ. ಓಕೆ, ಧನ್ಯವಾದಗಳು. ಏನು ನಾನಿಲ್ಲಿ ಕೃಷ್ಣ ಬೈರೇಗೌಡರಿಗೆ ನೋಡ್ರಿ, ಕೃಷ್ಣ ಬೈರೇಗೌಡರಿಗೆ ಈ ಪೇಪರ್ ಓದಕ್ಕೆ ಹೇಳಿ, ಸಮಯ ಇದ್ರೆ ನಾವು ಅಪರಾಧ ಮಾಡೋದು ಬಿಡು ಅಂತ ಹೇಳಿದೀವ. ಬಿಡ್ಕೊಂಡು ಕೂತಿರೋರು ನೀವು, ಬಿಡ್ಕೊಂಡು ಕೂತಿರೋರು ನಾವು. ಅಪರಾಧ ಮಾಡಿರೋರಿಗೆ ಶಿಕ್ಷೆ ಕೊಡಿ ಅಂತಿದ್ದೀವಿ. ಅವರ ನಡವಳಿಕೆಯಿಂದ ದಿಕ್ಕು ತಪ್ತಾ ಇದೆ. ಕೃಷ್ಣ ಬೈರೇಗೌಡರಿಗೆ ಓದಕ್ಕೆ ಹೇಳಿ ಸ್ವಲ್ಪ. ಅವರೇ ಸರ್ಕಾರ ಆ ಕ್ಯಾಸೆಟ್ ಇದು ಎಂಥದ್ದು ಪೆನ್ ಡ್ರೈವ್ ಬಿಟ್ಟವನು
ಆ ಒಂದು ಪೆನ್ ಡ್ರೈವ್ಗೆ ಕಾರಣಕರ್ತರಿರ್ಬೋದು, ಅದರಲ್ಲಿ ಪಾಲ್ದಾರ ಆಗಿರೋನು, ಆ ಲೈಂಗಿಕ ಕಿರುಕುಳದಲ್ಲಿ ಎಲ್ಲರಿಗೂ ಇವತ್ತು ಕಾನೂನು ತಕ್ಕಂಥದ್ದು ಇದೆ ಇಲ್ಲಿ. ಏನು ಹೇಳಿದ್ರಿ ಸಿದ್ದೀವಿ ಅಯ್ಯರಾಮನಿಗೆ ನಡೀತಿರ್ತಕ್ಕಂಥ ತನಿಖೆ ಬಗ್ಗೆ ಸರಿಯಾಗಿ ಮಾಡ್ರಿ ಅಂತ ಹೇಳೋದು ಎದರಿಕೆನ ಎದುರಿಸದ? ನಾನು ಎದುರಿಸ್ತಾ ಇದ್ದೀನ? ಅಧಿಕಾರಿಗಳನ್ನ ಎದುರಿಸೋರು ನೀವು. ನಾನು ನನ್ನ ಜೀವನದಲ್ಲಿ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2 ಬಾರಿ ನನ್ನ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ನನ್ನ ಎದುರಾಳಿಗಳನ್ನು ಇವತ್ತು ಬಲಿ ಆಗ್ತಕ್ಕಂಥದ್ದಕ್ಕೆ ಅಧಿಕಾರಿಗಳನ್ನು ದುರುಪಯೋಗಪಡಿಸ್ಕೊಂಡಿದ್ದೇನಾ? ನನ್ನ ಮೇಲೆ 4 ಕೇಸ್ ಇತ್ತು. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿ, ಹಿಂದೆ ಏನೋ ನನ್ನ ಒಂದು ಹೋರಾಟದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು 4 ಕೇಸ್ ಇತ್ತು. ನಾನು ಮುಖ್ಯಮಂತ್ರಿಯಾಗಿ ಅದನ್ನು ರಿಪೋರ್ಟ್ ಹಾಕ್ಸ್ಕೊಂಡು ಕ್ಲೋಸ್ ಮಾಡಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ವ? ನಾನು ಎಂದೂ ಸಹ ಯಾರನ್ನು ಹಣದ ಮುಖಾಂತರ ಖರೀದಿ ಮಾಡಿ ನನ್ನ ತಪ್ಪುಗಳನ್ನು ಮುಚ್ಚಾಕೊಳ್ಳಿಕ್ಕೆ ಹೋಗಿಲ್ಲ. ನಾನು ತೆಗೆದುಕೊಂಡಂಥ ನನ್ನ ಸರ್ಕಾರದ ತೀರ್ಮಾನಗಳು ಏನೇ ಮಾಡಿದ್ರು, ನನ್ನ ಮೇಲೆ ಏನಾದರೂ ಯಾರಾದರೂ ದೂರು ಕೊಟ್ಟಾಗ ಅದು ಫೇರಾಗಿ ತೀರ್ಮಾನಗಳಾಗಲಿ, ಇವತ್ತು ಆ ದೂರುಗಳನ್ನು ನಾನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ. ಮೆರಿಟ್ ಮೇಲೆ ಈ ದೇಶದ ಕಾನೂನಿನಲ್ಲಿ ತೀರ್ಮಾನ ಆಗಲಿ ಅಂತೇಳಿ ಇನ್ನೂ 12 ವರ್ಷ ಆದರೂ ಇನ್ನೂ ಒಂದು ಕೇಸನ್ನು ಎದುರಿಸ್ತಾ ಇದ್ದೇನೆ. 12 ವರ್ಷ ಆಯಿತು. ಸಮಾಧಾನವಾಗಿ ನಾನು ನಂಬಿಕೆ ಇದೆ, ಮೆರಿಟ್ ಮೇಲೆ ತೀರ್ಮಾನ ಆಗಲಿ ಅಂತ ಹೇಳಿ ಇವತ್ತು ನಾನು ನಡ್ಕೊಂಬರ್ತಾ ಇದ್ದೇನೆ. ನಿಮ್ಮ ಥರ ಏನೇನು ಮಾಡ್ಕೊಂಬಂದಿದ್ದೀರಿ ಇದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಕೆಲವು ವಿಷಯದಲ್ಲಿ ಹೇಳಲಿಕ್ಕೆ ಕಷ್ಟ ಈ ವ್ಯವಸ್ಥೆ ಒಳಗೆ. ವ್ಯವಸ್ಥೆ ಅನ್ನೋದಕ್ಕಿಂತ ಅವ್ಯವಸ್ಥೆ ಅಂತ ಹೇಳಿದ್ನಲ್ಲ, ಇಲ್ಲಿ ಅವ್ಯವಸ್ಥೆಗಳು ಕಷ್ಟ ಹೇಳಿ. ಧನ್ಯವಾದಗಳು. ಎಲ್ಲರೂ ಮುದ್ರಿಸಿ ಎಲ್ಲರೂ ತಿಳಿಸಿ. ಥ್ಯಾಂಕ್ ಯು ಬ್ರದರ್. ಇಂಗ್ಲೀಷ್ ಅಯ್ಯೋ ಬೇಡ ನಡೀಲಿ ಸಾಕು ಜಾಸ್ತಿ.